ಪ್ರೀವಿಯಸ್ಲಿ ನಾವು ಫಿಸಿಕ್ಸಿಂದ ಇಂಪಾರ್ಟೆಂಟ್ ಕ್ವೆಶನ್ ನೋಡಿದ್ವಿ ಫಾರ್ ದಿ ಫಸ್ಟ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಆಗಸ್ಟ್ 2025. ಸೊ ಈಗ ನಾವು ಕೆಮಿಸ್ಟ್ರಿಯನ್ನು ನೋಡ್ತಾ ಹೋಗೋಣ. ನೋಡಿ, ಕೆಮಿಸ್ಟ್ರಿಯಲ್ಲಿ ಟೋಟಲಿ ನಿಮಗೆ 4 ಚಾಪ್ಟರ್ಸ್ ಇದೆ ಫಾರ್ ಯರ್ ಫಸ್ಟ್ ಟೆಸ್ಟ್. ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಇದು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಈ ಚಾಪ್ಟ್ರಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಕ್ವೆಶನಲ್ಲಿ ಸಿಸ್ಪ್ಲಾಟಿನ್ ಆ್ಯಂಡ್ ಟ್ಯಾಕ್ಸಾಲ್ ಯೂಸಸ್, ಓಕೆನಾ, ಮತ್ತು ಅಜಿಂಡೋಥೈಮಿಡಿನ್ ಯೂಸಸ್. ಸೊ ಈ ಕೆಮಿಕಲ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಡ್ರಗ್ಸ್ ಆ್ಯಕ್ಚುಲಿ ಇದು ಯಾವ ಡಿಸೀಸ್ಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತು ಸ್ಟೇಟ್ ಈ ಲಾಸನ್ನೆಲ್ಲ ಅವ್ರು ಕೇಳ್ತಾರೆ. ಲಾಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಗೇಲ್ ಆಫ್ 6 ಲಾ ಮತ್ತು ಅವೊಗೇಡ್ರೋ ಲಾ. ಸೊ ಈ ಲಾನೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು 2 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಆ ಲಾನ ಪ್ರಪೋಸ್ ಮಾಡಿದ್ದು ಯಾರು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಸ್ಟೇಟ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಈ ಥಿಯರಿ ಒಂದು ನಿಮಗೆ ಮೋಸ್ಟ್ಲಿ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೋಡ್ಕೊಂಡಿರಿ. ಆ್ಯಂಡ್ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ 2 ಮಾರ್ಕ್, ಓಕೆನಾ. ನೋಡಿ, ಕೆಮಿಸ್ಟ್ರಿಯಲ್ಲಿ ನಿಮಗೆ 1 ಮಾರ್ಕ್ ಕ್ವೆಶನ್ದ ಸೆಪ್ರೇಟ್ ಮೇಯ್ನ್ ಇಲ್ಲ. ಬಟ್ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಈ 3 ಮಾರ್ಕ್ಸಲ್ಲಿ ಇರುತ್ತಲ್ಲ, ಸೊ 2+1 ಈ ರೀತಿ ಕೇಳುವಾಗ 1 ಮಾರ್ಕಲ್ಲಿ ಇಂಥ ಕ್ವೆಶನ್ಸ್ನ ಕೇಳ್ಬೋದು. ಸೊ ನೀವು ಅಲ್ಲಿ 1 ಮಾರ್ಕ್ ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೆಪ್ರೇಟಾಗಿ 1 ಮಾರ್ಕ್ ಮೇನ್ ಅಂತ ಮುಂಚೆ ಎಲ್ಲ ಇರ್ತಿತ್ತು, ಬಟ್ ಈಗ MCQs ಬಂದಿರೋದ್ರಿಂದ 1 ಮಾರ್ಕ್ ಆನ್ಸರ್ಸ್ ಎಲ್ಲೂ ಇಲ್ಲ. ನೆಕ್ಸ್ಟ್, ವಾಟ್ ಈಸ್ ಮೊಲಾರಿಟಿ, ಮೋಲ್ ಫ್ರ್ಯಾಕ್ಷನ್ ಆ್ಯಂಡ್ ದೇರ್ ಯೂನಿಟ್ಸ್. ನೋಡಿ, ಇಲ್ಲಿ ಮೊಲಾರಿಟಿದು ಇಟ್ ಈಸ್ ಮೋಲ್ ಪರ್ ಲೀಟರ್, ಮೊಲಾಲಿಟಿದು ಬಂದು ಮೋಲ್ ಪರ್ kg, ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ದು ಯೂನಿಟ್ ಇರೋದಿಲ್ಲ. ಇದು ತುಂಬ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, 6th ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 3 ಮಾರ್ಕ್. ಇದು ಗ್ಯಾರಂಟಿ 100% ಕೇಳ್ತಾರೆ ನ್ಯೂಮರಿಕಲ್ಸಲ್ಲಿ, ಓಕೆನಾ. ಇದನ್ನು 3 ಮಾರ್ಕ್ಸ್ ಕೇಳ್ತಾರೆ. ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡೋದು. ಸೊ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಟೆಕ್ಸ್ಟ್ ಬುಕ್ ಇರೋದನ್ನ ನೀವು ಫಾಲೋ ಮಾಡ್ಕೋಬೋದು. ಮತ್ತು 7th ಒನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ದಿಸ್ ಇಸ್ ಕೈಂಡ್ ಆಫ್ ರೇರ್ ಕ್ವೆಶನ್, MCQsಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಓಕೆನಾ. ಅದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಅಟಾಮಿಕ್ ಸ್ಟ್ರಕ್ಚರ್. ಸೊ ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಇದರಿಂದ ತೊಗೊಂಡಿದ್ದೀನಿ. ಯಾವ್ದು ಅಂದರೆ ಎಲ್ಲ ಕ್ವೆಶನ್ಸು ಅಷ್ಟು ಇಂಪಾರ್ಟೆಂಟೇ ಇದರಲ್ಲಿ, ಅಂದರೆ ಪ್ರೀವಿಯಸ್ ಇಯರ್ಸಲ್ಲಿ ಮೋಸ್ಟ್ಲಿ ರಿಪೀಟ್ ಆಗಿರುತ್ತಲ್ಲ ಅಂಥ ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಒನ್, ವಾಟ್ ಆರ್ ಐಸೋಟೋಪ್ಸ್ ಆ್ಯಂಡ್ ಐಸೋಬಾರ್ಸ್ ಅನ್ನೋದನ್ನು ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ಈಸ್ ವೇವ್ ನಂಬರ್. ಇದು ನಾನು ಹೇಳಿದ್ನಲ್ಲ, 3+1 2+1 ಮಾಡಲಲ್ಲಿ 1 ಮಾರ್ಕ್ ಕ್ವೆಶನ್ ಇದಾಗುತ್ತೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಥರ್ಡ್ ಕ್ವೆಶನ್, ಎಕ್ಸ್ಪ್ಲೈನ್ ಅಬೌಟ್ ದಿ 4 ಕ್ವಾಂಟಮ್ ನಂಬರ್ಸ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಾಲ್, ಮ್ಯಾಗ್ನೆಟಿಕ್ ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಇರುತ್ತಲ್ಲ. ಸೊ ಅದನ್ನು ನೀವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಥರನೇ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ಆಫ್ ಪೋಸ್ ಪ್ರಿನ್ಸಿಪಲ್, ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಸೊ ಈ 3 ರೂಲ್ಸ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದನ್ನು 2 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಇಲ್ಲೂ ಅಪ್ಲೈ ಆಗುತ್ತೆ, 1 ಮಾರ್ಕಲ್ಲೂ ಅಪ್ಲೈ ಆಗುತ್ತೆ. 3+1 ಆ ಫಾರ್ಮೆಟಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 5th ಒನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ ಮತ್ತು ಕ್ರೋಮಿಯಂ. ಓಕೆ, ಇವೆರಡನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಬಿಕಾಸ್ ಇಲ್ಲೇ ಸ್ವಲ್ಪ ಎಕ್ಸೆಪ್ಷನ್ಸ್ ಇರೋದು. ಸೊ ಯಾವಾಗಲೂ ಕೆಮಿಸ್ಟ್ರಿಲಿ ಎಕ್ಸೆಪ್ಷನ್ಸ್ನೇ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನೇ ಕೇಳೋದವರು. ಸೊ ಅದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಲಾ ಹೇಗೆ ಹೇಳುತ್ತೋ ಅದನ್ನೇ ನೀವು ಬರೀಬೇಕಾಗುತ್ತೆ. ಬೋಟ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಗೊತ್ತಿರುತ್ತಲ್ಲ, ಸೊ ಅದನ್ನು ನೀವು ಅದೇ ಥರ ಬರೀಬೇಕಾಗುತ್ತೆ. ಮತ್ತು ಈಕ್ವೇಷನ್ಸ್ನು ಬರೀರಿ. ಓಕೆ, h/4π ಅಂತ ಬರುತ್ತಲ್ಲ, ಗ್ರೇಟರ್ ದನ್ ಆರ್ ಲೆಸ್ ದನ್, ಅದನ್ನು ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್, mention the limitations of Bohr's model. This is also very important for your 2 mark question. Next, state the postulates of Bohr atomic model. ಓಕೆನಾ, ಬೋರ್ ಅಟಾಮಿಕ್ ಮಾಡಲು ಪಾಸ್ಟುಲೇಟ್ಸ್ ಬರೀಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫಸ್ಟ್ PUCಯಲ್ಲಿ ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ಇದೇ ಕ್ವೆಶನ್ ಸೆಕೆಂಡ್ PUCಯಲ್ಲಿ ಫಿಸಿಕ್ಸಲ್ಲಿ ಬರುತ್ತೆ. ಎರಡರಲ್ಲೂ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್, 2 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಮೆನ್ಷನ್ ದಿ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಮೆನ್ಷನ್ ಅಬ್ಸರ್ವೇಷನ್ ಆಫ್ ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಹೂ ಡಿಸ್ಕವರ್ಡ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಆ್ಯಂಡ್ ಚಾರ್ಜ್ ಬೈ ಮಾಸ್ ರೇಷಿಯೋ. ಬಿಲಿಕನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಗೊತ್ತಲ್ವಾ. ಸೊ ಅವೆಲ್ಲ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡಿಟ್ಟು ಯಾವ ಸೈಂಟಿಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಇದನ್ನು MCQsಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಲೆಟ್ಸ್ ಮೂವ್ ಟು ದಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, ದಟ್ ಇಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್. ಆ ಚಾಪ್ಟ್ರಲ್ಲಿ ಲಾ ಆಫ್ ಟ್ರಯಡ್ಸ್, ಲಾ ಆಫ್ ಆಕ್ಟೇವ್ಸ್, ಮಾಡರ್ನ್ ಪೀರಿಯಾಡಿಕ್ ಲಾ ಮತ್ತು ಮೆಂಡಲೀವ್ ಪೀರಿಯಾಡಿಕ್ ಲಾ. ಇವೆಲ್ಲ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು, ಲಾಸ್ ಏನು ಹೇಳುತ್ತೆ ಅಂತ, ಓಕೆನಾ. ಆ್ಯಂಡ್ ನೆಕ್ಸ್ಟ್, IUPAC ಆಫ್ ಎಲಿಮೆಂಟ್ಸ್ ಫಾರ್ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 100. ನೋಡಿ, ಅನ್ನಿಲ್, ಬೈಯಮ್, ಅನ್ನಿಲ್, ನಿಲ್ಲಿಯಮ್, ಈ ಥರ ಹೆಸರಿರುತ್ತಲ್ಲ 101, 102ಗೆ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಬಿಕಾಸ್ MCQsಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ವಿಲ್ ಬಿ ರೈಟ್ ಜನರಲ್ ಫೀಚರ್ಸ್ ಆಫ್ SPDF ಬ್ಲಾಕ್ ಎಲಿಮೆಂಟ್ಸ್. ಇವಾಗ S ಬ್ಲಾಕ್ ಎಲಿಮೆಂಟ್ಸಲ್ಲಿ ಜನರಲ್ ಫೀಚರ್ಸ್ ಏನಿರುತ್ತೆ, P ಬ್ಲಾಕ್ ಎಲಿಮೆಂಟ್ಸಲ್ಲಿ ಜನರಲ್ ಫೀಚರ್ಸ್ ಏನಿರುತ್ತೆ, ಇವನ್ನು 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ಆರ್ ಮೆಟಲಾಯ್ಡ್ಸ್, ಇದನ್ನು 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ವಾಟ್ ಆರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ನೋಡಿ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ದಿಸ್ ಚಾಪ್ಟರ್. ದಿ ಸ್ಪೀಶೀಸ್ ವಿಚ್ ಇಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಓಕೆನಾ. ಸೊ ಅದ್ರಲ್ಲಿ ಫೀಚರ್ಸ್ ಏನು ಅಂದರೆ, ನೆಗೆಟಿವ್ ಚಾರ್ಜ್ ಜಾಸ್ತಿ ಇದ್ದರೆ ಸೈಜ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದ್ದರೆ ಸೈಜ್ ತುಂಬ ಕಡಿಮೆ ಇರುತ್ತೆ ಕಂಪೇರ್ ಟು ದಿ ಪೇರೆಂಟ್ ಆಟಮ್. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದನ್ನು ಬೇಸಿಸ್ ಮೇಲೆ ಅವರು MCQsಲ್ಲಿ ದಿ ಆರ್ಡರ್ಸ್ನು ಕೇಳ್ಬೋದು.
ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಸೈಜ್ ಅಂತ ಕೇಳ್ತಾರೆ. ನೆಕ್ಸ್ಟ್ ವಾಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಓಕೆ, ಅಂದರೆ ವಾಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತು ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ, ಮತ್ತು ಇದರ ವೇರಿಯೇಷನ್ಸು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ನಿಮಗೆ ಕ್ವೆಶನ್ ಸ್ವಲ್ಪ ಡಿಫಿಕಲ್ಟ್ ಮಾಡ್ಬೋದು ಅಂದರೆ MCQಸಲ್ಲಿ ಅಂಥ ಕ್ವೆಶನ್ನ ಕೇಳ್ತಾರೆ. ಮೋಸ್ಟ್ಲಿ CET ನೀಟಲ್ಲಿ ಆ ಥರ ಕ್ವೆಶನ್ಸನ್ನು ಕೇಳ್ತಾರೆ ಅಲ್ವಾ, ನೀವು ನೋಡಿರಬಹುದು ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸಾಮ್ಸ್. ಇಲ್ಲ ಅಂದರೆ ಅಂಥ ಕ್ವೆಶನ್ನ ಕೇಳೋ ಚಾನ್ಸಸ್ ಇಲ್ಲಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ವಿಲ್ ಬಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಫಸ್ಟ್ ಒನ್. ಅದೇ ಫಸ್ಟ್ ಚಾಪ್ಟರ್ ಇದೆಯಲ್ಲ ಅದು ಫುಲ್ ಇಲ್ಲ, ನಿಮಗೆ ಪ್ಯೂರಿಫಿಕೇಷನ್ವರೆಗೂ ಇದೆ. ಸೊ ಅಲ್ಲಿವರೆಗೂ ನಾನು ತೊಗೊಂಡಿದ್ದೀನಿ. ಫಸ್ಟ್ ಒನ್ ಹೂ ಗೇವ್ ವೈಟಲ್ ಫೋರ್ಸ್ ಥಿಯರಿ, ಬರ್ಝಿಲಿಯಸ್, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹೂ ಸಿಂಥಸೈಸ್ಡ್ ಯೂರಿಯಾ ಆ್ಯಂಡ್ ಅಸಿಟಿಕ್ ಆ್ಯಸಿಡ್, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಥರ್ಡ್ ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನಂಬರ್ ಆಫ್ ಪೈ ಬಾಂಡ್ಸ್ ಆ್ಯಂಡ್ ಸಿಗ್ಮಾ ಬಾಂಡ್ಸ್ನ ಕ್ಯಾಲ್ಕುಲೇಟ್ ಮಾಡೋದು. ಇದು ತುಂಬ ಬೇಸಿಕ್ ಕ್ವೆಶನ್ ಇದು, ಇದನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿರಿ. ಓಕೆನಾ. ಅಂದರೆ ಅವರು ಕೆಲವೊಂದು ಸರಿ ಕನ್ಫ್ಯೂಸ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ಬಾಂಡ್ಸ್ನೂ ಕೊಡೋದಿಲ್ಲ, CH3 ಅಂತ ಕೊಟ್ಬಿಡ್ತಾರೆ. ಬಟ್ ಅಲ್ಲಿ ನಿಮಗೆ 3 ಸಿಗ್ಮಾ ಬಾಂಡ್ಸ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಸ್ವಲ್ಪ ತುಂಬ ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟ್ IUPAC ನಾಮಿನಿಕ್ಲೇಚರ್, ಈಗ ನಿಮಗೆ ಗೊತ್ತಿರುತ್ತೆ, 10th ಸ್ಟ್ಯಾಂಡರ್ಡ್ ಓದಿರ್ತೀರ, ಈಗ ಸ್ವಲ್ಪ ಅಡ್ವಾನ್ಸ್ಡಾಗಿ ಓದಿರ್ತಾರೆ. ಎಷ್ಟನೇ ಬಾಂಡ್ ಅಂದರೆ ಬ್ಯೂಟ್ 1 ಈನ್. ಸೊ ಆ ರೂಲ್ಸ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಮೋಸ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರತಕ್ಕಂತಹ ಎಕ್ಸಾಂಪಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೆನ್ ನೋ ಪ್ರಾಬ್ಲಮ್. ಇಲ್ಲ ಅಂದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಕಂಪ್ಲೀಟಾಗಿ ಒಂದ್ಸಲಿ ಬರೆದು ನೋಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ದಿ ಕ್ವೆಶನ್ಸ್. ನೆಕ್ಸ್ಟ್ ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್, ನೋಡಿ ಫಂಕ್ಷನಲ್ ಗ್ರೂಪ್ಸ್ ಅನ್ನೋ ಡೆಫಿನೇಷನ್ನ ಕೇಳ್ತಾರೆ. ನೆಕ್ಸ್ಟ್ ವಾಟ್ ಆರ್ ಐಸೋಮರ್ಸ್, ಓಕೆ, ಐಸೋಮರ್ಸ್ ಮೇಲೆ ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬ ಇಂಪಾರ್ಟೆಂಟ್ ಅದು. ಓಕೆನಾ. ನೆಕ್ಸ್ಟ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಐಸೋಮರ್ಸ್, ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನು. ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯೋಫೈಲ್ಸ್ ಆ್ಯಂಡ್ ಎಲೆಕ್ಟ್ರೋಫೈಲ್ಸ್, difference between inductive effect and resonance effect, what is hyperconjugation effect, what is sublimation, ಇವಿಷ್ಟು ನೋಡ್ಕೊಳ್ಳಿ. ವಾಟ್ ಟೈಪ್ ಆಫ್ ಕ್ವೆಶನ್ಸ್ ಇವೆಲ್ಲ 2-3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ರಿಮೆಂಬರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವಾಗಲೂ ಲಾಸ್ಟಲ್ಲಿ ಬರುತ್ತೆ. ಓಕೆನಾ. ನಿಮಗೆ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪೇಪರ್ ಪ್ಯಾಟರ್ನ್ ಅಂತ ನಾನು ಅದನ್ನು ನೀವು ಒಂದು ವೀಡಿಯೋಗೆ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೌ ಡು ಯು ಸೆಪ್ರೇಟ್, ಈ 4 ಎಕ್ಸಾಂಪಲ್ಸೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು, ಇದನ್ನೇ ನೀವು ಚೆನ್ನಾಗಿ ಓದ್ಕೊಂಡ್ರೆ ಇನ್ನೇನು ಬೇಕಾಗಿಲ್ಲ. ಓಕೆನಾ. ಕ್ಲೋರೋಫಾರ್ಮ್ ಮತ್ತು ಆಲನಿನ್ ಹೇಗೆ ಸೆಪ್ರೇಟ್ ಮಾಡ್ತಾರೆ, ಸ್ಪೆಂಟೈ ಮತ್ತು ಗ್ಲಿಸರೋನ ಹೇಗೆ ಸೆಪ್ರೇಟ್ ಮಾಡ್ತಾರೆ, ವಾಟರಿಂದ ಅನಿಲನ್ನ ಹೇಗೆ ಸೆಪ್ರೇಟ್ ಮಾಡ್ತಾರೆ, ಮತ್ತು ಪೆಟ್ರೋಲಿಯಂ, ಕ್ರೂಡ್ ಆಯಿಲ್ ಅದು ಹೇಗೆ ಸೆಪ್ರೇಟ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಕ್ವೆಶನ್ ಸ್ವಲ್ಪ ರೇರಾಗಿ ಕೇಳ್ತಾರೆ, ಬಟ್ ಕೇಳೋ ಚಾನ್ಸಸ್ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ದಟ್ ಈಸ್ ವೈ ಐ ಹ್ಯಾವ್ ಗಿವನ್ ದಿ ಕ್ವೆಶನ್ ಆನ್ ಕ್ರೊಮ್ಯಾಟೋಗ್ರಫಿ ಆಲ್ಸೋ. ದಿಸ್ ಇಸ್ ಲಾಸ್ಟ್ ಕಾನ್ಸೆಪ್ಟ್ ಅಂಡರ್ ಪ್ಯೂರಿಫಿಕೇಷನ್. ಇದನ್ನು ನೋಡ್ಕೊಂಡ್ರಿ. ಅಡ್ಸಾರ್ಪ್ಷನ್, ಕಾಲಮ್ ಕ್ರೊಮ್ಯಾಟೋಗ್ರಫಿ, ಮತ್ತು ಅದರಲ್ಲಿ ಮೊಬೈಲ್ ಫೇಸ್ ಮತ್ತು ಸ್ಟೇಷನರಿ ಫೇಸ್ ಅಂತ ನಿಮಗೆ ಬರುತ್ತೆ. ಆ ಕಾನ್ಸೆಪ್ಟ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡಿರಿ. ಮತ್ತು ರಿಟಾರ್ಡೇಷನ್ ಫ್ಯಾಕ್ಟರ್ ಅಂತಾನೂ ಇದೆ. ಅವೆಲ್ಲ ಮೈನ್ಯೂಟ್ ಕಾನ್ಸೆಪ್ಟ್ಸ್ ಅಂಡರ್ ದಿ ಪ್ಯೂರಿಫಿಕೇಷನ್ ಟೆಕ್ನಿಕ್ಸ್. ಓಕೆನಾ. ಸಬ್ ಟಾಪಿಕ್ಸ್ ಅದು. ಸೊ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನೀವು ಸಬ್ಲಿಮೇಷನ್ ಮತ್ತು ಡಿಸ್ಟಿಲೇಷನ್ ಅದ್ರ ಬಗ್ಗೆನೂ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ. ಆ್ಯಂಡ್ ರೆಡ್ಯೂಸ್ ಪ್ರೆಷರ್ ಅಂದರೆ ಏನು, ಸೊ ಅವೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಓಕೆನಾ. ಇನ್ನೇನಾದ್ರು ರಿಮೈನಿಂಗ್ ಆಗಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಕವರ್ ಮಾಡ್ತೀನಿ. ಓಕೆನಾ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಸೊ ದಟ್ ಐ ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.